ನಂದಕಿಶೋರ್ಜಿ, ಈಗ ಈ ಅಣ್ಣಾ ಡಿ ಎಂ ಕೆ ಒಡೆಯುವ ಹಾದಿಯಲ್ಲಿದೆಯಾ? ಜಸ್ಟ್ ಒಂದು ಅಭಿಪ್ರಾಯ ಭೇದಗಳಾಯಿತು. ಅಭಿಪ್ರಾಯ ಭೇದ, ನಾವು ಸಪೋರ್ಟ್ ಮಾಡ್ತೀವ್ರಿ, ಸ್ಟಾಲಿನ್ ಜೊತೆ ಹೋಗಕ್ಕಿಂತ ವಿಜಯ್ಗೆ ಹೋದರೆ ಏನ್ರಿ ತಪ್ಪು, ಅಧಿಕಾರದಲ್ಲಿ ಇಲ್ಲದೆ 10 ವರ್ಷ ಆಯಿತು, ಈ ಟರ್ಮ್ ಆಗ್ಬಿಟ್ಟು 15 ವರ್ಷ ಆಗಿಬಿಡುತ್ತೆ. ಇವುಗಳ ನಡುವೆ ಅಣ್ಣಾ ಡಿ ಎಂ ಕೆ ನಿಜವಾಗಿಯೂ ಇಲ್ಲೇನೋ ಒಂದು ರೀತಿಯಲ್ಲಿ ಡಿವೈಡ್ ಆಗುವ ಲಕ್ಷಣ ಕಾಣಿಸ್ತಾ ಇದೆಯಾ? 32 ಜನ ಆಬ್ಸೆಂಟೇ ಆಗ್ಬಿಡ್ತಾರ ನಾಳೆ ದಿನ, ಆಬ್ಸೆಂಟ್ ಆಗ್ಬಿಡ್ತಾರೆ, ಆ ಚಾನ್ಸಸ್ ಇದೆಯಾ? ಕ್ರಾಸ್ ವೋಟಿಂಗ್ ತರ ಭಾವಿಸ್ಬೋದಾ? ಯಾವ ತರ ಇದು ಸಪೋರ್ಟ್ ಅಂತ ಹೇಳಿ? ರಮಕಾಂತ್, ಇಲ್ಲಿ 2 ವಿಷಯಗಳು. ಇವತ್ತೇನಾದ್ರೂ ವಿಪ್ ಜಾರಿ ಮಾಡಿದ್ರು ಅಂತ ಹೇಳಿದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಅವರ ಪಾರ್ಟಿಯ ಸಿಂಬಲ್ ನಲ್ಲಿ ಗೆದ್ದಿರೋದ್ರಿಂದ ಇಟ್ ಬಿಕಮ್ಸ್ ಇನವಿಟಬಲ್. ಏನಾದ್ರೂ ಏನೇ ಕಾರಣಕ್ಕೂ ಅವ್ರು ತಪ್ಪಿಸುವಾಗಿಲ್ಲ, ಬರಲೇಬೇಕು. ಅದು ಮೊದಲನೇ ವಿಷಯ. ಎರಡನೇದು, ಹೇಗಿದ್ರು ಬಹಿರಂಗ ಮಾಡುವ ಸಾಧ್ಯತೆಗಳು ಬಹಳ ಕಮ್ಮಿ. ಹಾಗಾಗಿ ಏನಾದ್ರೂ ಇದನ್ನ ಅವ್ರು ವೋಟ್ ಮಾಡಿ ದೇ ಕ್ಯಾನ್ ಸ್ಟಿಲ್ ಸೇ ದಟ್ ವಿ ಹ್ಯಾವ್ ಇಶ್ಯೂ ಬೇಸ್ಡ್ ಸಪೋರ್ಟ್ ಮಾಡ್ತೇವೆ, ಬಟ್ ವಿ ಆರ್ ಸ್ಟಿಲ್ ವಿತ್ ಎಡಿಎಂಕೆ ಅಂತ. ಎಡಿಎಂಕೆ ಇಂದ ನಾವು ಹೊರಗೆ ಹೋಗ್ತಿದ್ದೇವೆ ಅಂತ ಹೇಳಿ ಆಂಟಿ ಪಾರ್ಟಿ ಆಕ್ಟಿವಿಟಿ ಅನ್ನುವುದರ ಕೆಳಗಡೆ ಬಂದಾಗ ಮಾತ್ರ ಇಟ್ ಇನ್ವಾಲ್ವ್ಸ್ ಆರ್ ಇಟ್ ಡಿಮ್ಯಾಂಡ್ಸ್ ಫಾರ್ ಡಿಸ್ಕ್ವಾಲಿಫಿಕೇಶನ್. ಇಶ್ಯೂ ಬೇಸ್ಡ್ ಅಂತ ಬಂದಾಗ ಇಶ್ಯೂ ಬೇಸ್ಡ್ ಅಂತ ಬಂದಾಗ ಬಹಳ ಕೇರ್ಫುಲ್ ಫುಲ್ ಅಣ್ಣಾ ಡಿ ಎಂ ಕೆ ಅವರೇ ಹೊಡೆಯುವ ಕಾರ್ಯಗಳನ್ನು ಮಾಡಿದ್ರೆ ತನಗಿರುವ ಇಮೇಜ್ ಅನ್ನು ಕೂಡ ಕಳ್ಕೊಳ್ತಾರೆ. ಇದು ಮೊದಲನೇ ವಿಷಯ. ಆ ಇಮೇಜ್ ಹಾಳಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಹೀಸ್ ಸೀಮ್ಸ್ ಟು ಬಿ ಟ್ರೈನ್ ಟು ಸ್ಪಾಯ್ಲ್ ಎ ಪಾರ್ಟಿ ಅನ್ನೋ ರೀತಿನಲ್ಲಿ ಒಂದು ಬರುತ್ತೆ. ದಟ್ ಇಸ್ ಒನ್ ಮೇಜರ್ ಇಶ್ಯೂ. ಎರಡನೇ ಇಶ್ಯೂ, ನಾನು ಇವಾಗ ಜಸ್ಟ್ ಮಾತಾಡುವಾಗ ಕೇಳಿಸ್ಕೊಂಡದ್ದೇನು ಅಂತ ಹೇಳಿದ್ರೆ, ನನ್ನ ಪ್ರಶ್ನೆ ಇದು ರಿಟರ್ನ್ ಪ್ರಶ್ನೆ ಕೂಡ, ಏನಾದ್ರೂ ಡಿಎಂಕೆ ಏನು ಸೀಟ್ ಶೇರಿಂಗ್ ಅನ್ನುವ ಮಾತನ್ನು ಮಾಡಿ ಕಾಂಗ್ರೆಸ್ಗೆ ಬಿಟ್ಟುಕೊಡದೆ ಕಾಂಗ್ರೆಸ್ ತಾನಾಗಿಯೇ ಕೆಲವು ಸ್ಥಾನಗಳಲ್ಲಿ ನಿಂತು ಗೆಲ್ಬೇಕು ಅಂದಿದ್ರೆ 5 ಸ್ಥಾನಗಳಲ್ಲಿ ಗೆಲ್ತಿದ್ರಾ ಅಂತಕ್ಕಂಥದ್ದು. ಎರಡನೇದು, ರಾಜಕೀಯ ಸಂಪ್ರದಾಯದಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ವಿಸಿಕೆ ಮತ್ತು ಇಂಡಿಯನ್ ಮುಸ್ಲಿಂ ಲೀಗ್ 2 ಪಾರ್ಟಿಗಳು ಹೋಗಿ ಅವರ ಕೋalition ಪಾರ್ಟ್ನರ್ ಆದಂತ ಸ್ಟಾಲಿನ್ ಅವ್ರ ಜೊತೆ ಒಂದು ಡಿಸ್ಕಷನ್ ಮತ್ತೊಂದೆಲ್ಲ ಮಾಡಿ ಅದಾದ ನಂತರ ಈ ರೀತಿ ಸಪೋರ್ಟ್ ಮಾಡ್ಬೇಕು ಅಂತ ಇದ್ದೇವೆ, ಯಾಕೆಂದ್ರೆ ಸೆಕ್ಯುಲರ್ ಫೋರ್ಸಸ್ ಶುಡ್ ಕಮ್ ಟುಗೆದರ್ ಅಂತ ಹೇಳಿ ಮಾಡ್ಬೇಕು ಅಂತಿದ್ದೇವೆ ಅಂತ ಒಂದು ಸಂಪ್ರದಾಯವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಬಂದ್ರು. ಕಾಂಗ್ರೆಸ್ ಆ ರೀತಿಯ ಏನಾದ್ರೂ ಕೆಲಸ ಮಾಡ್ತಾ ನನ್ನ ಬ್ರದರ್ ಅಂತ ಹೇಳ್ತಿದ್ದ ಸ್ಟಾಲಿನ್ ಅನ್ನ ಮಾತಾಡಿಸಿದ್ರ, ನಾವೀಗ ಮಾಡ್ಬೇಕು ಅಂತಿದ್ದೇವೆ ಅಂತ ಹೇಳಿ ಒಂದು ಸಪೋರ್ಟ್ ಮಾಡ್ಬೇಕಾದ್ರೆ ಆ ರೀತಿಯ ಔಚಿತ್ಯವನ್ನು ತೋರಿಸಿದ್ರ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್. ಬಟ್ ಕಮಿಂಗ್ ಬ್ಯಾಕ್ ಟು ಫ್ಲೋರ್ ಟೆಸ್ಟ್, ನಾಳೆ ವಿಜಯ್ ಅವರಿಗೆ ತೊಂದರೆ ಆಗದ ರೀತಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈವನ್ ವಿಸಿಕೆ ನೀವು ನೋಡಿರ್ಬೋದು ಅಥವಾ ಮುಸ್ಲಿಂ ಲೀಗ್ ಬಿಗಿನಿಂಗ್ ನಲ್ಲಿ ಸ್ವಲ್ಪ ಡಿಮಾಂಡ್ಸ್ ಎಲ್ಲ ಇಟ್ಟು ತುಂಬಾ ಮಾಡಿದ್ರು. ಅದಾದ ನಂತರ ಅದರ ಸಚ್ಚ ಆನ್ಲೈನ್ ಬ್ಯಾಕ್ಲಾಶ್, ಇದು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಬಾಕಿಯವರು ಇರ್ಬೋದು, ವಿಶ್ಲೇಷಕರು ಎಲ್ಲರೂ ಈ ರೀತಿ ಒಬ್ಬ ಮ್ಯಾಂಡೇಟ್ ಬಂದ ಪಾರ್ಟಿಗೆ 2 ಸೀಟ್ ಇಟ್ಕೊಂಡು 5 ಸೀಟ್ ಇಟ್ಕೊಂಡು 2 ಸೀಟ್ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬೇಕಾ, ಪ್ರೆಷರೈಸ್ ಮಾಡ್ಬೇಕಾ, ದೆನ್ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಮ್ಯಾಂಡೇಟ್ ಅನ್ನೋ ರೀತಿಯಲ್ಲಿ ಯಾವಾಗ ಬಂತು ಪಾರ್ಟಿ ಸ್ಟಾರ್ಟೆಡ್ ಕಮಿಂಗ್ ಇನ್ ಟು ನೆಗೆಟಿವ್ ಲೈಟ್ ಬಂದಾಗ ಎಲ್ಲರೂ ಅವರವರಾಗೆ ಬಂದು ಏನು ಲೆಟರ್ ಕೊಟ್ಟು ವಿ ಆರ್ ಕ್ಲಿಯರ್ ಅಂತ. ಇನ್ಫ್ಯಾಕ್ಟ್ ರಾಜೇಂದ್ರ ಅರ್ಲೇಕರ್ ಅವರು ಏನು ವಿಜಯ್ಗೆ ಬಹಳ ಮುಖ್ಯವಾದಂತ ಒಂದು ಹೆಲ್ಪೇ ಮಾಡಿದ್ದಾರೆ ಅಂತ. ಈಗ ಯೋಚನೆ ಮಾಡಿ ನೋಡಿ, ಅವರನ್ನ ಕರೀತಿದ್ರು, ಓತ್ ಟೇಕಿಂಗ್ ಸೆರೆಮನಿ ಆಗ್ತಿತ್ತು, ಫ್ಲೋರ್ ಟೆಸ್ಟ್ ಬರ್ಬೇಕು. ಫ್ಲೋರ್ ಟೆಸ್ಟ್ ಗಿಂತ ಮುಂಚೆ ವಿಸಿಕೆ ಅವರು ಮತ್ತೆ ಮುಸ್ಲಿಂ ಲೀಗ್ ಅಥವಾ ಕಾಂಗ್ರೆಸ್ ಇರ್ಬೋದು, ಇವ್ರು ಯಾವ್ದೋ ಒಂದು ಡಿಮಾಂಡ್ ಇಡ್ತಾರೆ, ನಮಗೆ ಇಷ್ಟು ಮಿನಿಸ್ಟ್ರಿ ಕೊಡ್ಬೇಕು, ನಮ್ಗೆ ಇದು ಕೊಡ್ಬೇಕು ಅಂತ. ಏನ್ ಮಾಡುವ ಸಾಧ್ಯತೆಗಳಿತ್ತು ವಿಜಯ್ ಅವ್ರಿಗೆ ಅಂತ. ಈಗ ಗವರ್ನರ್ ಇವರನ್ನ ತಡೆದಿದ್ರಿಂದ ಲೆಟರ್ ನಲ್ಲಿ ಅನ್ಕಂಡೀಷನಲ್ ಅನ್ನೋ ರೀತಿ ಯಾವುದೇ ತೊಂದರೆಗಳಿಲ್ಲದೆ ನಿಮಗೆ ಸಪೋರ್ಟ್ ಮಾಡ್ತಿದ್ದೇವೆ ಅಂತ ಕೊಟ್ಟರೋ ಇಲ್ವೋ. ಹಾಗಾಗಿ ಈಗ ಭರವಸೆ ಕೊಟ್ಟಿರೋದ್ರಿಂದ ಹಿಂದೆ ಹೋಗುವ ಚಾನ್ಸಸ್ ಇಲ್ಲ. ಹಾಗಾಗಿ ನನ್ನ ಪ್ರಕಾರ ಫ್ಲೋರ್ ಟೆಸ್ಟ್ ಯಾವುದೇ ತೊಂದರೆ ಇಲ್ಲದೆ ನಿಧಾನವಾಗಿ ನಡೆದು ಹೋಗುತ್ತೆ. ಇನ್ನು ಪಾರ್ಟಿ ವಿಷಯಕ್ಕೆ ಬಂದಾಗ ಇವರು ನಾಳೆ they can simply say this is the sentiments of the people. ಹಾಗಾಗಿ ಡಿಎಂಕೆ ಜೊತೆ ಹೋಗದೆ ನಮ್ಮ ವೈರಿ, ನಾವು ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಮಾಡಿರ್ಬೋದು. ಅದು ಫ್ರಮ್ ದ ಡೇ 1 ರಿಸಲ್ಟ್ ಬಂದಾಗ್ಲೇ ಅದು ಕ್ಲಿಯರ್. ಅವರೆಲ್ಲರೂ ರೆಸಾರ್ಟ್ಗೆ ನೆಕ್ಸ್ಟ್ ಡೇ ಓಡಿ ಆಗಿತ್ತು. ಎಡಿಎಂಕೆ ಬಂಡಾಯ ಶಾಸಕರು ಯಾರಿದ್ದಾರೆ ಇವ್ರುಗಳು ಹೋಗಿ ಆಗಿತ್ತು. ಹಾಗಾಗಿ ಇಟ್ಸ್ ಅ ಪಾಸಿಬಿಲಿಟಿ. ಫೈನ್.